ಇನ್ನು ನೋಡಿ ಇವರು ಮಾತಾಡಿರುವಂಥ ಮಾತು, ನಮಗೇನು ತೈಲದ ಅಗತ್ಯ ಇಲ್ಲ, ಸೌದಿ ಅರೇಬಿಯಾ ರಷ್ಯಾ ಎರಡರಲ್ಲೂ ಎಷ್ಟು ತೈಲ ಸಿಗುತ್ತಲ್ಲ, ಆ ಎರಡೂ ಸೇರಿದ್ರೆ ನಮ್ಮ ದೇಶದಲ್ಲಿ ಸಿಗುವಂಥ ತೈಲ ಅದಕ್ಕಿಂತ ದೊಡ್ಡ ಪ್ರಮಾಣದ್ದು. ಹಾಗಾಗಿ ನಮಗೇನು ಅದರ ಅಗತ್ಯವೇ ಇಲ್ಲ. ನಾವು ವಿಶ್ವಕ್ಕೆ ಮುಂದೆ ಎಷ್ಟು ಬೇಕೋ ಅಷ್ಟು ತೈಲವನ್ನು ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮದು ಭೂಮಿ ಮೇಲಿನ ನಂಬರ್ 1 ತೈಲ ಉತ್ಪಾದಕ ಅಮೆರಿಕ. ಹೀಗಾಗಿ ನಾವು ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಿಲ್ಲ. ನಮಗೆ ಬೇಕಾದಂಥ ತೈಲ, ನಮಗೆ ಬೇಕಾದಂಥ ಅನಿಲವನ್ನು ನಾವೇ ಉತ್ಪಾದನೆ ಮಾಡ್ತೀವಿ ಅಂತಾರೆ ಟ್ರಂಪ್. ಭವಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇಂಧನ ನಮ್ಮ ಹತ್ರ ಇದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಹೆದರಲ್ಲ. ಅದು ನಿಜ ಕೂಡ. ಯಾಕಂದರೆ ಅಮೆರಿಕ ಈ ಬೇರೆ ಬೇರೆ ರಾಷ್ಟ್ರದಿಂದ ತರುತ್ತಲ್ಲ, ಆ ಬಂದಿದ್ದನ್ನೆಲ್ಲವೂ ಕೂಡ ಬಳಸ್ಕೊಳ್ಳುತ್ತೆ. ತನ್ನದನ್ನು ತಾನು ಭಾಳ ಸೇಫಾಗಿ ಇಟ್ಕೊಂಡಿದೆ. ಇದೇ ನೋಡಿ ಬುದ್ಧಿವಂತಿಕೆ ಅಂತಂದರೆ. ಮುಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ತೈಲ ಖಾಲಿ ಆಗಬೇಕು, ಎಲ್ಲರೂ ಕೂಡ ಅಮೆರಿಕದ ಮೇಲೆ ಡಿಪೆಂಡ್ ಆಗಬೇಕು. ನೋಡಿ, ಒಂದು ಇರಾನ್ ಯುದ್ಧ ಆಯಿತು ಅಂತಂದಿದ್ದಕ್ಕೆ ಇಡೀ ವಿಶ್ವ ಎಷ್ಟು ಸಫರ್ ಆಗ್ತಾ ಇದೆ ಅಂತ, ಒಂದು ಇರಾನ್ ಮೇಲಿನ ಯುದ್ಧಕ್ಕೆ. ಆದರೆ ಈಗ ಈ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ತೈಲ ಕ್ರಮೇಣ ಖಾಲಿ ಆಗ್ತಾ ಇದೆ. ಅದು ಖಾಲಿ ಆಗುವಂಥ ಇಂಧನವೇ ಇವತ್ತಲ್ಲ, ಇನ್ನು 50 ವರ್ಷಕ್ಕೆ ಖಾಲಿ ಆಗಬೇಕು. ಖಾಲಿ ಆಗಿಬಿಟ್ರೆ ಇಡೀ ಜಗತ್ತು ಅಮೆರಿಕದ ಕಡೆ ನೋಡಬೇಕು. ಇದು ನೋಡಿ ಸಂಗತಿ. ಸೌದಿ ಅರೇಬಿಯಾ ಮತ್ತು ರಷ್ಯಾ ಎಷ್ಟು ಉತ್ಪಾದನೆ ಮಾಡ್ತಾವಲ್ಲ, ಅದಕ್ಕಿಂತ ಹೆಚ್ಚಿನ ಇಂಧನ ಇದೆ ಇಲ್ಲಿ ಇವರ ಹತ್ರ. ಇನ್ನು ಟ್ರಂಪ್ ಏನೇ ಎಚ್ಚರಿಕೆ ಕೊಟ್ಟರೂ ಕೂಡ 3 ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಇರಾನ್. ನಾವು ಯಾವುದೇ ಕಾರಣಕ್ಕೂ ಮಾತುಕತೆ ಮಾಡಲಿಕ್ಕೆ ಸಿದ್ಧರಿಲ್ಲ ಅಂತ ಇರಾನ್ ಘೋಷಣೆ ಮಾಡಿದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಅದು ಹಳೆಯ ಹೇಳಿಕೆಗಳಿಂದ ಕೂಡಿರುವಂಥ ಭಾಷಣ ಅಂತ ಅದು ಬಣ್ಣಿಸಿದೆ. ಏನೇನೂ ಹೊಸತನ ಇಲ್ಲ. ಹೊಸ ಆಫರ್ ಇಲ್ಲದಿದ್ದರೆ ಮಾತುಕತೆ ನಡೆಸಲೇಬಾರದು ಅನ್ನುವಂಥ ತೀರ್ಮಾನಕ್ಕೆ ಇರಾನ್ ಬಂದಿದೆ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಮಾತಾಡ್ತಾ ಇದ್ದೀವಿ ಈ ಟ್ರಂಪ್ ಅನ್ನುವಂಥ ಮಹಾಶಯನ ಮಾತುಗಳು. ಯಾಕಂದರೆ ನಾವು ಹೇಳ್ತಾ ಇರ್ತೀವಿ, ಒಂದು ಕ್ಷಣಚಿತ್ತ ಕ್ಷಣಪಿತ್ತ ಅಂತಾರಲ್ಲ, ಹಾಗೆ ಒಂದು ಸರಿ ಆಡಿದಂಥ ಮಾತು ಮತ್ತೆ ಮರುಗಳಿಗೇನಲ್ಲಿ ಇರಲ್ಲ. ಈಗ ನೋಡಿ ಟ್ರಂಪ್, ನಮಗೆ ಹಾರ್ಮೋಸ್ ಜಲಸಂಧಿನೇ ಬೇಡ, ನೀವೇ ಬೇಕಿದ್ರೆ ಇಟ್ಕೊಳ್ಳಿ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ನಾವು ಯುದ್ಧವನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಅಮೆರಿಕದ ನಿರ್ಧಾರದ ಹಿಂದಿರುವಂಥದ್ದೇನು? ಬಹುಶಃ ಇದರ ಬಲಹೀನತೆ ಏನು ಅನ್ನೋದನ್ನು ಅಮೆರಿಕ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಪಾಠ ಕಲಿಸಬೇಕು ಅಂತ ಏನಾದರೂ ತೀರ್ಮಾನಕ್ಕೆ ಬಂದಿದೆಯಾ? ಯಾವುದೇ ಕಾರಣಕ್ಕೂ ಲಾಭ ಇಲ್ಲದೇ ಅಮೆರಿಕ ಏನೂ ಮಾಡಲ್ಲ. ಇದರ ಹಿಂದಿರುವಂಥ ಅಮೆರಿಕದ ಲಾಭ ನಷ್ಟದ ಲೆಕ್ಕಾಚಾರಗಳೇನು? ಹರೀಶ್. ರಂಗನಾಥ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ದಿನಕ್ಕೊಂದು ಅವರು ಕೊಡ್ತಕ್ಕಂಥ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ ಭಾರತದಲ್ಲಿ ಇದ್ದಂಥ ಒಬ್ಬ ರಾಜನ ನೆನಪಾಗುತ್ತೆ. ಅದು ಮೊಹಮ್ಮದ್ ಬಿನ್ ತೊಗಲಕ್ ಅನ್ನು ಹುಚ್ಚುದೊರೆ ಅಂತ ಕರಿತಿದ್ರು, ವಿಲಕ್ಷಣ ರಾಜ ಅಂತ ಕರಿತಿದ್ರು, ವಿನಾಶಕಾರಿ ಬುದ್ಧಿವಂತಿಕೆಗೆ ಆತ ಹೆಸರಾಗಿದ್ದ. ಅದೇ ರೀತಿಯಾದಂತಹ ನಡವಳಿಕೆಯನ್ನು ಟ್ರಂಪ್ ತೋರ್ತಾ ಇರುವಂತಹದ್ದು. ದಿವಸಕ್ಕೊಂದು ಹೇಳಿಕೆ, ಒಂದು ದಿವಸ ಯುದ್ಧ ನಿಲ್ಲಿಸ್ತೀನಿ ಅನ್ನುವಂಥದ್ದು ಹೇಳ್ತಾರೆ. ಜೊತೆಗೆ ಇರಾನ್ ಮಾತುಕತೆಗೆ ಬರ್ತಾ ಇದೆ, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಇರಾನ್ ಶರಣಾಗ್ತಿದೆ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲ, ಇನ್ನು 2-3 ವಾರಗಳ ಕಾಲ ಯುದ್ಧ ಮುಂದುವರಿಯುತ್ತೆ, ಇರಾನ್ನನ್ನು ನಾವು ಸರ್ವನಾಶ ಮಾಡಿ ಹಾಕ್ಬಿಡ್ತೀವಿ, ಇನ್ನು ಇರಾನ್ ಯಾವುದೇ ಕಾರಣಕ್ಕೂ ಎದ್ದು ನಿಲ್ಲಬಾರದು ಜಗತ್ತಿನ ಮುಂದೆ, ಆ ಥರ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಅವರ ಸುದ್ದಿಗೋಷ್ಠಿ ಏನಿತ್ತು ಅಥವಾ ಭಾಷಣ ಏನಿತ್ತು, ಇಡೀ ಜಗತ್ತು ಅವರ ಭಾಷಣವನ್ನು ಕೇಳೋದಕ್ಕೆ ಕಾತುರದಿಂದ ಇತ್ತು. ಅಂದರೆ ಏನಾದರೂ ಟ್ರಂಪ್ ಅವರು ಘೋಷಣೆ ಮಾಡ್ತಾರಾ ಸೀಸ್ ಫೈರ್ ಬಗ್ಗೆ ಅನ್ನುವಂಥದ್ದು. ಆದರೆ ಯಾವುದೇ ರೀತಿಯಾದಂತಹ ಸೀಸ್ ಫೈರ್ ಬಗ್ಗೆ ಅವರು ಯಾವುದೇ ರೀತಿಯಾದಂಥ ಮಾತುಕತೆ ಇಲ್ಲ. ಅಂದ್ರೆ ಇರಾನ್ ಕೂಡ ಒಂದು ಪಾಸಿಟಿವ್ ಆದಂತಹ ಮಾತುಕತೆಗೆ ಇರಾನ್ ಕೂಡ ಕೇಳ್ಕೊಳ್ತಾ ಇದೆ. ಅಂದ್ರೆ ಒಂದು ಅಮೆರಿಕದಿಂದ, ಅಂದ್ರೆ ಇರಾನ್ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತಹ ಕುತ್ತು ಆಗದೇ ಇರುವಂತಹ ಮಾತುಕತೆಗೆ ಏನಾದರೂ ಟ್ರಂಪ್ ಮುಂದಾಗ್ತಾರಾ? ಇರಾನ್ ಮೇಲೆ ಇಸ್ರೇಲ್ ಅಥವಾ ಅಮೆರಿಕ ಮುಂದೆ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ದಾಳಿ ಮಾಡಬಾರದು, ಆ ರೀತಿಯಾದಂತಹ ಮಾತುಕತೆಗೆ ಮುಂದಾಗ್ತಾರಾ ಅನ್ನುವಂಥದ್ದನ್ನ ಇರಾನ್ ಕೂಡ ಊಹೆ ಮಾಡ್ತಾ ಇತ್ತು. ಆದರೆ ಟ್ರಂಪ್ ಎಲ್ಲವನ್ನು ಕೂಡ ಹುಸಿಯನ್ನ ಮಾಡಿದ್ದಾರೆ. ಬಹು ಮುಖ್ಯವಾಗಿ ಇನ್ನು 2-3 ವಾರಗಳಲ್ಲಿ ನಿರಂತರ ದಾಳಿಯನ್ನ ಮಾಡ್ತೀವಿ, ಮತ್ತೆ ಆಯಕಟ್ಟಿನ ಜಾಗಗಳನ್ನೇ ಗುರಿಯಾಗಿರಿಸಿಕೊಂಡು, ಅಣ್ವಸ್ತ್ರ ಘಟಕಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಈ ಹಿಂದೆ ಹೇಳಿದ್ರು ಹರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡ್ತೀವಿ, ಹರ್ಮುಜ್ ಜಲಸಂಧಿ ಓಪನ್ ಮಾಡುವಂಥದ್ದೇ ನಮ್ಮ ಗುರಿ ಅನ್ನುವಂಥದ್ದನ್ನ ಟ್ರಂಪ್ ಹೇಳ್ತಾ ಇದ್ರು. ಇವತ್ತು ಹೇಳ್ತಾ ಇದ್ದಾರೆ ಹರ್ಮುಜ್ ಜಲಸಂಧಿಗೂ ನಮಗೂ ಸಂಬಂಧನೇ ಇಲ್ಲ, ಹರ್ಮುಜ್ ಜಲಸಂಧಿಯಿಂದ ನಾವು ಯಾವುದೇ ರೀತಿಯಂತ ವ್ಯಾಪಾರ ವಹಿವಾಟು ತೈಲ ವ್ಯವಹಾರ ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ, ಹರ್ಮುಜ್ ಜಲಸಂಧಿ ಇಲ್ಲದೇ ಇದ್ರೂ ಕೂಡ ನಮಗೆ
ಅಗತ್ಯ ಇರತಕ್ಕಂಥ ತೈಲ ನಮಗೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ಹರ್ಮುಜ್ ಜಲಸಂಧಿ ಯಾರಿಗೆ ಓಪನ್ ಆಗಬೇಕು, ಯಾರು ಹರ್ಮುಜ್ ಜಲಸಂಧಿಯ ಮೇಲೆ ಏನು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅವರು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಿ, ಇರಾನ್ ಜೊತೆಗೆ ಏನ್ ಬೇಕಾದರೂ ಮಾತುಕತೆಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ದೃಷ್ಟಿಗೆ ಬಂದಿರುವಂತಹದ್ದು. ಬಹು ಮುಖ್ಯವಾಗಿ ಈಗ ಇರಾನ್ನಲ್ಲಿ ಪ್ರಮುಖ ನಾಯಕರನ್ನ ಹತ್ಯೆ ಮಾಡಾಗಿದೆ, ನಮ್ಮ ಉದ್ದೇಶ ಈಡೇರಿದೆ. ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನ ಹೊಂದದೇ ಇರತಕ್ಕಂತ ದೇಶ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರುವಂತಹದ್ದು. ಒಂದು ಕಡೆ ಒಂದು ದಿವಸ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಇನ್ನೊಂದು ದಿವಸ ನೆಗೆಟಿವ್ ಆಗಿ ಮಾತಾಡ್ತಾರೆ. ಇದು ಇರಾನ್ಗೂ ಕೂಡ ನಂಬದೇ ಇರುವಂತಹ ಸ್ಥಿತಿ ಬಂದಿರುವಂತಹದ್ದು. ಇರಾನ್ ಹೇಳ್ತಾ ಇದೆ ಈ ಮಾತುಗಳನ್ನೆಲ್ಲ ನಾವು ಕೇಳಿದ್ದೀವಿ, ಈ ಮಾತುಗಳಲ್ಲಿ ಯಾವುದೇ ರೀತಿಯಾದಂತ ಹೊಸತನ ಇಲ್ಲ ಅನ್ನುವಂಥದ್ದನ್ನ ಇರಾನ್ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು. ರಂಗನಾಥ್, ಎಸ್, ಬರೀ ಇರಾನ್ ಮಾತ್ರ ಅಲ್ಲ, ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಅಮೆರಿಕವನ್ನು ನಂಬುವಂಥ ಸ್ಥಿತಿಲಿ ಖಂಡಿತ ಇಲ್ಲ. ಇನ್ನು ಇದೆಲ್ಲದರ ಜೊತೆಗೆ ಅಮೆರಿಕದ ಮತ್ತೊಂದು ಡ್ರೋನನ್ನು ಇರಾನ್ ಹೊಡೆದುರುಳಿಸಿದೆ. ಅದು MQ-9 ಡ್ರೋನ್, ಬಹಳ ಸುಧಾರಿತವಾದ ಡ್ರೋನ್ ಇದು. IRGC ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದೆ. ಖಮೈನ್ ನಗರದಲ್ಲಿ ಈ ಡ್ರೋನನ್ನು ಹೊಡೆದುಹಾಕಿದ್ದೀವಿ ಅಂತ ಹೇಳಿದೆ ಇರಾನ್. ಸುಧಾರಿತ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಿ ನಾವು ಡ್ರೋನನ್ನು ನಾಶ ಮಾಡಿದ್ದೀವಿ. ಈ ಡ್ರೋನ್ ಕಥೆ ಇದೆಯಲ್ಲ, ಇದೊಂದು ದೊಡ್ಡ ಕಥೆ ಇದು. ಯಾಕಂದರೆ ಇಂಥದ್ದು ಯಾವುದೋ ಒಂದು ಡ್ರೋನ್ ಹೊತ್ಕೊಂಬಿದ್ದೇನೆ ಎಡವಟ್ಟಾಗಿದ್ದು. ಒಂದ್ಸರಿ ಡ್ರೋನ್ ಹೊತ್ಕೊಂಬಿತ್ತು, ಅದಾದಮೇಲೆ ಇವರೆಲ್ಲ ಅದನ್ನು ಓಪನ್ ಮಾಡಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿಟ್ಬಿಟ್ರು. ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ ಪರಿಣಾಮ ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಾನ್ ತುಂಬ ಸ್ಟ್ರಾಂಗ್ ಆಗಿಬಿಡ್ತು. ಇದು ಕೂಡ ಗಮನಿಸಬೇಕಾದಂಥ ಸಂಗತಿ.